ಮನುಷ್ಯ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದ್ರೂ ಕೂಡ ನಾವು ಕುಡಿಯುವಂತಹ ನೀರು, ಉಸಿರಾಡುವಂತಹ ಗಾಳಿ, ಜೀವಿಸುವ ನೆಲ ಒಂದೇ ಆಗಿದ್ರೂ ಕೂಡ ಅಸ್ಪೃಶ್ಯ ಆಚರಣೆ ಮತ್ತು ಸಮಾಜದಲ್ಲಿ ಇನ್ನೂ ಕೂಡ ಅದು ಕಡಿಮೆ ಆಗಿಲ್ಲ ಅನ್ನುವಂಥದ್ದು. ಇದಕ್ಕೆ ಸಾಕ್ಷಿ ಎಂಬಂತೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಜಕ್ಕಳ್ಳಿ ಗ್ರಾಮದ ಹೊಸನಗರ ಬಡಾವಣೆಯ ನಿವಾಸಿಯಾಗಿರುವಂತಹ ಕವಿತಾ ಎಂಬಾಕೆಯ ಮೇಲೆ ಅಸ್ಪೃಶ್ಯತೆ ದೌರ್ಜನ್ಯ ನಡೀತಾ ಇರುವಂಥದ್ದು. ಕೊಳ್ಳೇಗಾಲ ತಾಲೂಕು ತಿಮ್ಮರಾಜೀಪುರ ಪಂಚಾಯಿತಿ ವ್ಯಾಪ್ತಿಯ ಜಕ್ಕಳ್ಳಿ ಗ್ರಾಮದ ಹೊಸನಗರ ಬಡಾವಣೆಯ ಹಾಲು ಉತ್ಪಾದಕರ ಸಂಘದ ಪರಿವೀಕ್ಷಕಿ ಕವಿತಾ ಎಂಬಾಕೆಯು ಪೌರ ಕಾರ್ಮಿಕರ ಜನಾಂಗಕ್ಕೆ ಸೇರಿರುವಂತಹ ಒಂದೇ ಕಾರಣಕ್ಕೆ ಅದೇ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿಯಾದಂತಹ ಸುರೇಶ್ ಸಗಾಯಿಮಣಿ ಮತ್ತು ನಿರ್ಮಲಾ ಮೇರಿ ಈ ಮೂವರು ಕವಿತಾ ಎಂಬಾಕೆಯ ಮೇಲೆ ಅಸ್ಪೃಶ್ಯತೆಯನ್ನು ತೋರಿಸಿ ಕೆಲಸದಿಂದ ಹೊರಹಾಕಿದ್ದಾರೆ. ಕವಿತಾ ಎಂಬಾಕೆಯು ಕೊಳ್ಳೇಗಾಲ ಪಟ್ಟಣದ ಪೌರ ಕಾರ್ಮಿಕರ ಬಡಾವಣೆಯಲ್ಲಿದ್ದು ಜಕ್ಕಳ್ಳಿ ಗ್ರಾಮದ ಆಲ್ಬರ್ಟ್ ಅಂಥೋಣಿ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿರ್ತಾಳೆ.